ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾವ ಕೆಲಸ ಹುಡುಕಿ ತುಂಬಾ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಕೆಲಸ ಸಿಕ್ತಾ? ತಮಾಷೆ ಮಾಡಬೇಡ ಸೊಸೆ ಮುದ್ದು. ನಿನ್ನಂತ ಓದಿರೋರ್ಗೆ ಕೆಲಸ ಸಿಗಲ್ಲ. ಇನ್ನು ನನಗೆ ಯಾರು ಕರೆದು ಕೆಲಸ ಕೊಡ್ತಾರೆ? ಅಮ್ಮ ಸಿರಿ, ಏನ್ ಮಾಡ್ತಾ ಇದೀಯಮ್ಮ? ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂಕಲ್. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ಯಾ. ಫಸ್ಟ್ ನನಗೆ ಬಡಿಸ್ಬಿಡಮ್ಮ. ಬೀದಿ ಬೀದಿ ಅಲದು ಹೊಟ್ಟೆ ಒಳಗೆಲ್ಲ ಕಾವ್ ಅಂತ ಇದೆ. ಊಟ ಮಾಡಿ ಮಲಗಿಬಿಡ್ತೀನಿ. ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು. ಮಾವ, ಅಣ್ಣ ಬರೋ ಹೊತ್ತಾಯ್ತು, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನೀವ್ ಹೋಗಿ ಫ್ರೆಶ್ ಅಪ್ ಆಗಿ. ಇದೇನಿದು ಹೀಗೆ ಕೂತ್ಬಿಟ್ಟಿದ್ದೀರಾ? 24 ಗಂಟೆ ವಟ ಅನ್ನೋರು ಈಗೇನೋ ಕೂಲಿ ಕೆಲಸ ಮಾಡಿ ಬಂದವ್ರ ಥರ ಸುಸ್ತಾಗಿ ಕೂತಿದ್ದೀರಾ, ಏನು ಕತೆ? ಇನ್ನೇನಪ್ಪ ಮಾಡೋದು, ವಯಸ್ಸಾಯ್ತಲ್ವಾ. ಸರಿ ಊಟ ಮಾಡಿ ನಡೀರಿ. ಆಮೇಲೆ ಊಟ ಇಲ್ಲದೆ ವಯಸ್ಸು 70 ಆಮೇಲೆ 40 ಆಗಬಾರ್ದು. ಸರಿಯಾಗಿ ಹೇಳದಿಯಪ್ಪ ನೀನು. ಸಮರ್ಥ್, ಹಬ್ಬಕ್ಕೆ ಅಮ್ಮನ್ನ ಮತ್ತೆ ಮಾಧವ್ ಮಾವನ್ ಕರೆದಿದ್ಯಾ ತಾನೆ? ಬರಕ್ಕೆ ಹೇಳಿದೆ. ಅಮ್ಮ ಈ ಪರಿಸ್ಥಿತಿಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೂ ಅಮ್ಮ ಈ ಪರಿಸ್ಥಿತಿಲಿ ಓಡೋದು ಸರಿಯಲ್ಲ ಅಂತ ಅನಿಸ್ತು. ಅದಕ್ಕೆ ಜಾಸ್ತಿ ಒತ್ತಾಯ ಮಾಡಕ್ಕೆ ಹೋಗಲಿಲ್ಲ. ವೆರಿ ಗುಡ್ ಅಣ್ಣ. ಈ ಬುದ್ಧಿ ಮೊದಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದ್ಬಿಟ್ಟು ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ದೊಡ್ಡ ರಾಧಾಂತ ಮಾಡಿ ಅಮ್ಮನ ಇಲ್ಲಿಗೆ ಎತ್ಕೊಂಡ್ ಬಂದಿದ್ಯಾ? ಈಗ ಅದೆಲ್ಲ ಬೇಕಾ? ನಾನಾಗ ಅದನ್ನೆಲ್ಲ ಮಾಡಿದ್ದು ಅಮ್ಮನ ಮೇಲಿನ ಪ್ರೀತಿಗೆ. ಈಗ ಈ ರೀತಿ ನಡ್ಕೋತಿರೋದು ಅಮ್ಮನ ಮೇಲಿನ ಕಾಳಜಿಗೆ. ಸಮರ್ಥ್, ನೀನು ಇಷ್ಟೆಲ್ಲ ಬದಲಾಗಿರೋದು ನಮಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಗಷ್ಟೇ ಅಲ್ಲ, ಅಮ್ಮಂಗೂ ತುಂಬ ಖುಷಿಯಾಗಿರುತ್ತೆ. ಹಾಗಾದ್ರೆ ಈ ಸಲ ಹಬ್ಬಕ್ಕೆ ಯಾರು ಹಿರಿಯರು ಬರೋ ಹಾಗೆ ಕಾಣ್ತಾ ಇಲ್ಲ. ಅಂದಮೇಲೆ ಈ ಮನೆಗೆ ಸದ್ಯಕ್ಕೆ ನಾನೇ ಹಿರಿಯ. ನನ್ನನ್ನು ನೀವೆಲ್ಲರೂ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆಲ್ಲ ಪುಣ್ಯ ಬರುತ್ತೆ. ಅಲ್ಲಪ್ಪ, ಬಾರೋ. ಮಾವ, ಏನಿದ್ ನಿಮ್ಮ ಅವತಾರ? ಹೌದಮ್ಮ, ಕಾಲಕ್ಕೆ ತಕ್ಕ ಹಾಗೆ ನಾವು ಅವತಾರ ಬದಲಾಯಿಸ್ತಾ ಇರಬೇಕು. ಆ ಶ್ರೀಮನ್ ನಾರಾಯಣ 10 ಅವತಾರ ಎತ್ತದ ಆಗಲೇ. ಅದಕ್ಕೆ ನಮ್ಮ ಜನ ಅವನ ಎಲ್ಲ ಅವತಾರಗಳಿಗೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನಾವು ಅಷ್ಟೇ ಕಾಲಕ್ಕೆ ತಕ್ಕ ಹಾಗೆ ಅವತಾರವನ್ನು ಬದಲಾಯಿಸ್ತಾ ಇದ್ರೆ ನಮ್ಮ ಕೆಲಸನೂ ಆಗತ್ತೆ, ಜನನೂ ನಮ್ಮನ್ನು ನಂಬ್ತಾರೆ. ಹೊರಗಿನ ಅವತಾರ ಬದಲಾದ್ರೆ ಸಾಕಾಗಲ್ಲ, ಒಳಗಿಂದನೂ ಬದಲಾಗಬೇಕು. ಬಣ್ಣ ಊತ್ರುವಳ್ಳಿನೂ ಬದಲಾಯಿಸುತ್ತೆ. ಸಂಧ್ಯಾ, ಯಾಕೆ ತಮಾಷೆ ಮಾಡ್ತೀಯಾ? ಅಂಕಲ್, ನೀವು ಹೇಳ್ತಾ ಇರೋದು ನಿಜ. ಇವತ್ತಿನ ದಿನ ನಮ್ಮ ಗುಣ ಹೇಗಿದೆ ಅನ್ನೋದಕ್ಕಿಂತ ನಾವು ಹೊರಗಡೆ ಪ್ರಪಂಚಕ್ಕೆ ಹೇಗೆ ಕಾಣಿಸ್ಕೋತೀವಿ ಅನ್ನೋದು ತುಂಬ ಮುಖ್ಯ. ನಾನು ನಿಮ್ಮ ಮಾತು ಒಪ್ತೀನಿ ಅಂಕಲ್. ಸಾಕು ಬಿಡಮ್ಮ, ನೀನು ಒಪ್ಪಿದ್ಯಾ ಅಂದಮೇಲೆ ನಿನ್ ತರಾನೇ ರಸ್ತೆಯಲ್ಲಿರೋ ಇನ್ನೊಂದಷ್ಟು ಜನನ್ನು ಒಪ್ತಾರೆ. ಅವಾಗ ಸಲೀಸಾಗಿ ನನ್ನ ಕೆಲಸ ಆಗುತ್ತೆ. ಒಳ್ಳೇದಾಗ್ಲಿ ಅಂಕಲ್, ಆದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ಮಾತ್ರ.
ಅಲ್ಲ ಏನೇ ಈ ಮನೇಲಿ ಯಾರಿಗೂ ನನ್ನ ಮೇಲೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಲ್ಲ. ಮಾತೆತ್ತಿದ್ರು ಸಾಕು ಅವಮಾನ ಅನುಮಾನ. ಇರ್ಲಿ ಈ ಅವಮಾನ ಅನುಮಾನ ಎಲ್ಲ ಸಹಿಸ್ಕೊಂಡ್ರೆ ತಾನೇ ಮುಂದೊಂದು ದಿನ ದೊಡ್ಡ ಸನ್ಮಾನ ಆಗೋದು. ಅಯ್ಯೋ ಹೊತ್ತಾಗ್ತಾ ಇದೆ, ನಾನು ಹೋಗಿ ಬರ್ತೀನಪ್ಪ. ಬರ್ತೀನಿ ಸೊಸೆ ಮುದ್ದು. ಬರಲ್ಲ ಸರಿ, ಬರ್ತೀನಮ್ಮ. ನನಗಿವತ್ತು ರಜಾ ಇದೆ, ಕೆಲ್ಸಕ್ಕೇನು ಹೋಗ್ಬೇಕಾಗಿಲ್ಲ. ಆದರೂ ಸ್ವಲ್ಪ ಹೊತ್ತು ಆ ಮನೆಗೆ ಹೋಗಿ ಅಮ್ಮನ ನೋಡ್ಕೊಂಬರ್ತೀನಿ. ಅಣ್ಣ, ಯಾವಾಗ ನೋಡಿದ್ರು ನಾನು ಅಮ್ಮನ ನೋಡ್ಬೇಕು, ಅಲ್ಲಿ ಸ್ವಲ್ಪ ನಂಗೆ ಕೆಲಸ ಇದೆ ಅಂತ ಆ ಮನೆಗೆ ಹೋಗ್ತಿರ್ತೀಯಲ್ಲ. ನೀನು ಈ ಮನೆಗೂ ಸ್ವಲ್ಪ ಟೈಮ್ ಕೊಡಬೇಕು. ಸಿರಿ ನಿನ್ನ ಮಿಸ್ ಮಾಡ್ಕೊಳಲ್ವಾ? ನೀನು ಇವತ್ತು ಎಲ್ಲೂ ಹೋಗೋದು ಬೇಡ. ಅವರು ಅಲ್ಲಿ ಹಬ್ಬ ಮಾಡ್ಲಿ, ನೀನು ಅಲ್ಲಿ ಹೋಗಿ ಕಿರಿಕಿರಿ ಮಾಡೋದು ಬೇಡ, ಇಲ್ಲೇ ಇರು. ಏನೋ ನಾನು ಕಿರಿಕಿರಿ ಮಾಡ್ತೀನಾ ಅಂತ ಕೇಳ್ಬೇಡ, ಮಾಡ್ತಿರೋದಕ್ಕೆ ಅವಳು ಹೇಳ್ತಾ ಇರೋದು. ಅಮ್ಮನು ಸ್ವಲ್ಪ ರೆಸ್ಟ್ ಮಾಡ್ಲಿ, ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡ್ಬೇಡ. ಇವತ್ತು ಈ ಮನೆಯಲ್ಲೇ ಹಬ್ಬ ಮಾಡು. ಹೌದು, ನಿನ್ನ ಇವತ್ತು ಎಲ್ಲೂ ಹೋಗಕ್ ಬಿಡಲ್ಲ. ಆದ್ರೆ ನನಗ್ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಏಯ್, ನನ್ನ ಆಚೆ ಹೋಗ್ಬೇಡ ಅಂತೇಳಿ ಇವಾಗ ನೀನು ಆಚೆ ಹೋಗ್ತಿದ್ಯಾ? ಏನ್ ಮಾಡೋದಣ್ಣ, ಒಂದು ಈವೆಂಟ್ ಕೆಲಸ ಇದೆ, ಸ್ವಲ್ಪ ಹೊತ್ತಷ್ಟೇ. ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಗಂಡ ಹೆಂಡತಿ ಇಬ್ಬರೇ ಮನೇಲಿ ಇರ್ತೀರಾ, ರುಚಿಯಾಗಿ ಅಡುಗೆ ಮಾಡಿ, ನಾನು ಬಂದು ಚೆನ್ನಾಗಿ ಊಟ ಮಾಡ್ತೀನಿ. ಬರ್ತೀನಿ. ಬಾಸು, ನಮ್ಮ ಸಿಸ್ಟ್ರದ್ದು ಆರ್ಡ್ರ್ ಆಯ್ತಲ್ಲ, ನಡೀರಿ ಶುರು ಹಚ್ಕೊಳ್ಳೋಣ. ಏನು ಬೇಡ ಸರ್, ತಾವು ಕೂತಿರಿ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಏಯ್, ನನಗೂ ಅಡುಗೆ ಬರುತ್ತೆ. ಗೊತ್ತು, ಆದ್ರೆ ನಮಗೆ ತಿನ್ನಕ್ಕಾಗಲ್ಲ. ನೀವು ಮಾತಾಡ್ತೀರಿ, ಕಾಫಿ ತರ್ತೀನಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಇಲ್ಲಿಂದ ಹೊರಟೋಗು. ನಿನ್ ಮುಖ ನೋಡಕ್ಕೂ ನನ್ಗಿಷ್ಟ ಇಲ್ಲ. ದೀಪು, ಹಾಗೆಲ್ಲ ಮಾತಾಡ್ಬೇಡಮ್ಮ. ನೀನು ಈ ರೀತಿ ಇರೋದು ನನ್ಗಿಷ್ಟ ಆಗಲ್ಲ. ನೀನು ಎಲ್ಲರ ಜೊತೆ ಬೆರಿಬೇಕು, ಎಲ್ಲರ ಜೊತೆ ಖುಷಿಯಾಗಿರ್ಬೇಕು. ನನ್ನ ಖುಷಿ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನೀನು ಡ್ಯಾಡ್ ಇಬ್ರು ಸೇರಿ ನನ್ನ ದೂರ ಮಾಡ್ತಿದ್ದೀರಾ. ಎಷ್ಟು ದಿನ ಅವಳು ಯಾರೋ ಅಕ್ಕ ಇದ್ಲು, ಅವಳು ಎಲ್ಲೋ ಹೋಗಿದ್ದಾಳೆ, ಮತ್ತಿನ್ಯಾವತ್ತೂ ಬರಲ್ಲ ಅಂತ ನೆಮ್ಮದಿಯಾಗಿದ್ದೆ. ಈಗ ನೋಡಿದ್ರೆ ಡ್ಯಾಡ್ ಅವಳನ್ನ ಹುಡುಕ್ಸ್ತಿದಾರಂತೆ. ಇಲ್ಲಿ ನೀನು ಆ ಪೂರ್ಣಿ ಜೊತೆಲಿ ಪ್ರೀತಿಯಿಂದ ಇರ್ತೀಯ. ನಿಮ್ಗೆಲ್ಲ ನನ್ಗೆ ಯಾಕೆ ಬೇಕು ಹೇಳು? ದೀಪು, ಏನು ಹೇಳ್ದೆ ನೀನು? ನಿನ್ನ ಅಕ್ಕನ ನಿಮ್ಮ ಡ್ಯಾಡ್ ಹುಡುಕ್ತಿದ್ದೀನಿ ಅಂತ ಹೇಳಿದ್ರಾ? ಹೌದು, ಅದೇನೋ ಆಸ್ತಿಗೋಸ್ಕರ ಹುಡುಕ್ತಾರಂತೆ. ವಾಟ್ ಎವರ್, ಆಸ್ತಿಗೋಸ್ಕರನಾದ್ರೂ ಹುಡುಕ್ಲಿ, ಪ್ರೀತಿಗೋಸ್ಕರನಾದ್ರೂ ಹುಡುಕ್ಲಿ, ಆದ್ರೆ ನಾನಂತೂ ಯಾರನ್ನೂ ಅಕ್ಕ ಅಂತ ಒಪ್ಕೊಳ್ಳಲ್ಲ. ನನ್ನ ಮಾತು ಕೇಳು ದೀಪು. ಯಾಕೆ ಕೇಳಬೇಕು? ನೀನ್ ನನ್ನ ಮಾತು ಕೇಳಿದ್ಯಾ? ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ಆ ಪೂರ್ಣಿ ಜೊತೆಲಿ ಸಲಿಗೆಯಿಂದ ಇರೋದು ನನ್ಗಿಷ್ಟ ಆಗಲ್ಲ ಅಂತ. ಆದ್ರೆ ನೀನು ನನ್ನ ಮಾತನ್ನ ಲೆಕ್ಕಕ್ಕೂ ತಗೊಳ್ದೆ ಆ ಪೂರ್ಣಿ ಜೊತೆಲಿ ಸಲಿಗೆಯಿಂದನೇ ಇರ್ತೀಯಾ? ನಿಮ್ಗೆಲ್ಲ ನಾನು ಬೇಕಾಗಿಲ್ಲ, ಆ ಬೀದಿ ಬಿಕಾರಿನೇ ಬೇಕಾಗಿದ್ದಾಳೆ. ದೀಪು, ಅವಳು ನಿನ್ನ ಅಕ್ಕ ಇದ್ದ ಹಾಗೆ, ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಮಾತಾಡ್ತೀನಿ. ಯಾವಳು ಬೀದಿಲ್ ಬಿದ್ದ ಬಿಕಾರಿನ, ಆ ಅನಾಥೆನ ನನ್ನ ಅಕ್ಕ ಅಂತ ಎಲ್ಲ ಹೇಳ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.